Good morning, students. Welcome to the online classes. I hope all of you are watching my previous classes. In our previous two classes, we were dealing with physical hazards. Today we are going to discuss about chemical hazards, biological hazards, and occupational diseases. Okay, let's go for the lessons. Chemical hazard. A chemical hazard is a type of occupational hazard caused by exposure to chemicals in the workplace. ಕೆಲಸ ಮಾಡುವ ಸ್ಥಳದಲ್ಲಿ ರಾಸಾಯನಿಕಗಳಿಗೆ ಒಡ್ಡಿಕೊಳ್ಳುವುದರಿಂದ ಉಂಟಾಗುವ ಅಪಾಯವನ್ನು ನಾವು ರಾಸಾಯನಿಕ ಅಪಾಯ ಅಂತ ಕರಿತೀವಿ. ಉದಾಹರಣೆಗಳು ಕ್ಲೀನರ್ಸ್, ಸಾಲ್ವೆಂಟ್ಸ್ ಅಂದರೆ ದ್ರಾವಕಗಳು, ವೇಪರ್ಸ್ ಆವಿಗಳು, ಫ್ಯೂಮ್ಸ್ ಹೊಗೆ, ಕಾರ್ಬನ್ ಮಾನಾಕ್ಸೈಡ್ ಮತ್ತು ಇತರೆ ಟಾಕ್ಸಿಕ್ ಗ್ಯಾಸಸ್ ಅಂದರೆ ವಿಷವಾಯುಗಳು, ಮತ್ತು ಇನ್ಫ್ಲೇಮೇಬಲ್ ಮೆಟೀರಿಯಲ್ಸ್ ಜ್ವಲನಶೀಲ ವಸ್ತುಗಳು ಅಂದರೆ ಬೆಂಕಿ ಹತ್ತಿಕೊಳ್ತಕ್ಕಂತಹ ವಸ್ತುಗಳು. ದಿ ಕೆಮಿಕಲ್ಸ್ ಹ್ಯಾವ್ ಬಯಾಲಜಿಕಲ್ ಎಫೆಕ್ಟ್ ಆನ್ ದ ಹ್ಯೂಮನ್ ಬಾಡಿ ಇಫ್ ಇಂಜೆಸ್ಟೆಡ್, ಇನ್ಹೇಲ್ಡ್ ಆರ್ ಇನ್ ಡೈರೆಕ್ಟ್ ಸ್ಕಿನ್ ಕಾಂಟ್ಯಾಕ್ಟ್. ರಾಸಾಯನಿಕಗಳು ಆಕಸ್ಮಿಕವಾಗಿ ದೇಹದ ಒಳ ಸೇರಿದರೆ ಅಥವಾ ಶ್ವಾಸಿಸಲ್ಪಟ್ಟರೆ ಅಂದರೆ ಮೂಗಿನಿಂದ ಶ್ವಾಸಕೋಶಕ್ಕೆ ಎಂಟರ್ ಆದರೆ ಅಥವಾ ಸ್ಕಿನ್ ಕಾಂಟ್ಯಾಕ್ಟ್ ಚರ್ಮಕ್ಕೆ ಸ್ಪರ್ಶವಾದರೆ ದೇಹದ ಮೇಲೆ ಜೈವಿಕ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಆಕ್ಸಿಡೆಂಟ್ಸ್ ಇನ್ವಾಲ್ವಿಂಗ್ ಕೆಮಿಕಲ್ ಎಕ್ಸ್ಪೋಜರ್ ಕ್ಯಾನ್ ಲೀಡ್ ಟು ಬರ್ನ್ಸ್, ರ್ಯಾಷಸ್, ಐ ಆರ್ ಸ್ಕಿನ್ ಇರಿಟೇಷನ್, ಬ್ಲೈಂಡ್ನೆಸ್, ರೆಸ್ಪಿರೇಟರಿ ಇಂಜುರೀಸ್ ಎಟ್ಸೆಟ್ರಾ. ಮೋಸ್ಟ್ ಆಫ್ ದೆಮ್ ಕಾಸ್ ಅಕ್ಯೂಟ್ ಪಾಯ್ಸನಿಂಗ್ ವೆನ್ ಟೇಕನ್ ಓರಲಿ. ರಾಸಾಯನಿಕಗಳಿಂದ ಉಂಟಾಗ್ತಕ್ಕಂಥ ಆಕ್ಸಿಡೆಂಟ್ಸಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಸುಟ್ಟ ಗಾಯಗಳು, ರ್ಯಾಷಸ್ ಅಂದರೆ ಚರ್ಮದ ಮೇಲೆ ಗಂಧೆಗಳು ಅಥವಾ ದದ್ದುಗಳು ಉಂಟಾಗುವುದು, ಐ ಸ್ಕಿನ್ ಇರಿಟೇಷನ್ ಕಣ್ಣು ಮತ್ತು ಚರ್ಮದ ಉರಿತ, ಬ್ಲೈಂಡ್ನೆಸ್ ಕುರುಡುತನ, ರೆಸ್ಪಿರೇಟರಿ ಇಂಜುರೀಸ್ ಶ್ವಾಸಕೋಶಕ್ಕೆ ಹಾನಿ ಉಂಟಾಗುವುದು. ಅಷ್ಟೇ ಅಲ್ಲ, ಮೋಸ್ಟ್ ಆಫ್ ದೆಮ್ ಕಾಸ್ ಅಕ್ಯೂಟ್ ಪಾಯ್ಸನಿಂಗ್ ವೆನ್ ಟೇಕನ್ ಓರಲಿ. ಅದರಲ್ಲಿ ಬಹಳಷ್ಟು ಸಾರಿ ಏನಾಗುತ್ತೆ, ಬಾಯಿಯ ಮುಖಾಂತರ ದೇಹದೊಳಗೆ ಸೇರಿದ್ರೆ ತೀವ್ರ ವಿಷಕಾರಿಯಾಗಿ ಪರಿಣಮಿಸುತ್ತೆ. ಲಾಂಗ್ ಟರ್ಮ್ ಎಫೆಕ್ಟ್ಸ್ ಆಫ್ ಕೆಮಿಕಲ್ಸ್ ಆನ್ ಬ್ಲಡ್, ನರ್ವ್, ಬೋನ್, ಕಿಡ್ನೀಸ್, ಲಿವರ್ಸ್ ಎಟ್ಸೆಟ್ರಾ ಮೇ ಲೀಡ್ ಟು ಸೀರಿಯಸ್ ಡಿಸೀಸಸ್ ಆರ್ ಡಿಸಾರ್ಡರ್ಸ್. ಬಹಳ ಕಾಲ ರಾಸಾಯನಿಕಗಳಿಗೆ ನಮ್ಮನ್ನು ಒಡ್ಡಿಕೊಳ್ಳೋದ್ರಿಂದ ಏನಾಗ್ಬೋದು, ಅದು ನಮ್ಮ ದೇಹದ ರಕ್ತ, ನರಗಳು, ಎಲುಬು, ಕಿಡ್ನಿ, ಲಿವರ್ ಇತ್ಯಾದಿ ಭಾಗಗಳ ಮೇಲೆ ಬಹಳಷ್ಟು ತೀವ್ರವಾದಂಥ ಪರಿಣಾಮವನ್ನು ಬೀರುತ್ತೆ. ದೀರ್ಘಕಾಲದ ಪರಿಣಾಮದಿಂದ ಬಹಳಷ್ಟು ತೀವ್ರತರವಾದಂಥ ಕಾಯಿಲೆಗಳು ಉಂಟಾಗ್ತಕ್ಕಂಥ ಚಾನ್ಸ್ ಇರುತ್ತೆ. ದಿ ಓನ್ಲಿ ವೇ ಈಸ್ ಟು ಅಂಡರ್ಸ್ಟ್ಯಾಂಡ್ ದ ಕೆಮಿಕಲ್ ನೇಚರ್ ಆ್ಯಂಡ್ ಹ್ಯಾಂಡಲ್ ದೆಮ್ ವೆರಿ ಕೇರ್ಫುಲಿ. ಇದಕ್ಕೆ ಉಪಾಯ ಅಂದರೆ ಅವುಗಳ ರಾಸಾಯನಿಕ ಸ್ವಭಾವವನ್ನು ತಿಳಿದುಕೊಂಡು ಅವುಗಳನ್ನು ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋದೊಂದೇ ಇದಕ್ಕಿರ್ತಕ್ಕಂಥ ಪರಿಹಾರ. ಮೋಸ್ಟ್ ಇಂಪಾರ್ಟೆಂಟ್ ಕೆಮಿಕಲ್ ಹಜಾರ್ಡ್ ಈಸ್ ಪಾಯ್ಸನಿಂಗ್. ಪಾಯ್ಸನಿಂಗ್ ಅಂದ್ರೆ ಏನು? An agent or substance which may cause structural damage or functional disorder when introduced into the body by ingestion, inhalation, absorption or injection. ಸೊ ದೇಹಕ್ಕೆ ಪಾಯ್ಸನಿಂಗ್ ಆಗಿದೆ ಅಥವಾ ವಿಷ ಒಳ ಸೇರಿದೆ ಅಂತ ಯಾವಾಗ ಹೇಳ್ತೀವಿ? ಇಂಜೆಕ್ಷನ್ ಅಂದರೆ ಬಾಯಿಯ ಮುಖಾಂತರ ಒಳ ಹೋಗ್ತಕ್ಕಂಥದ್ದು, ಇನ್ಹಲೇಷನ್ ಅಂದರೆ ಮೂಗಿನಿಂದ ಶ್ವಾಸಕೋಶಗಳಿಗೆ ಹೋಗ್ತಕ್ಕಂಥದ್ದು, ಅಬ್ಸಾರ್ಪ್ಷನ್ ಅಂದರೆ ದೇಹದ ಚರ್ಮದಿಂದ ಶರೀರದೊಳಗೆ ರಾಸಾಯನಿಕ ಸೇರ್ತಕ್ಕಂಥದ್ದು, ಇಂಜೆಕ್ಷನ್ ಅಥವಾ ರಕ್ತದೊಳಕ್ಕೆ ರಾಸಾಯನಿಕ ಸೇರ್ತಕ್ಕಂಥದ್ದು. ಈ ರೀತಿಯಾಗಿ ಶರೀರದೊಳಗೆ ಯಾವುದೇ ಒಂದು ವಿಷವಸ್ತು ಸೇರಿದಾಗ ಅದು ದೇಹದ ವಿವಿಧ ಕಾರ್ಯಗಳಲ್ಲಿ ವ್ಯತ್ಯಯವನ್ನುಂಟು ಮಾಡೋದಷ್ಟೇ ಅಲ್ಲ, ದೇಹದ ರಚನೆಗೂ ಸಹ ಡ್ಯಾಮೇಜನ್ನು ಉಂಟು ಮಾಡುತ್ತೆ. ಅದನ್ನು ನಾವು ಕೆಮಿಕಲ್ ಪಾಯ್ಸನಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ಬಯಾಲಜಿಕಲ್ ಹಜಾರ್ಡ್, ಜೈವಿಕ ಅಪಾಯಗಳು. ಬಯಾಲಜಿಕಲ್ ಹಜಾರ್ಡ್ಸ್ come for workers working with people, animals or infectious plant material. ಬಯಾಲಜಿಕಲ್ ಹಜಾರ್ಡ್ಸ್ ಯಾರಿಗೆ ಉಂಟಾಗುತ್ತೆ? ಯಾವ ವ್ಯಕ್ತಿಗಳು ಪ್ರಾಣಿಗಳೊಂದಿಗೆ, ಮನುಷ್ಯರೊಂದಿಗೆ ಅಥವಾ ಇನ್ಫೆಕ್ಷನ್ ಇರ್ತಕ್ಕಂಥ ಸಸ್ಯ ವಸ್ತುಗಳೊಂದಿಗೆ ಕೆಲಸ ಮಾಡ್ತಾರೋ ಅಂಥವರಿಗೆ ಈ ಒಂದು ಅಪಾಯ ಕಾಡುತ್ತೆ. ಬಯಾಲಜಿಕಲ್ ಹಜಾರ್ಡ್ಸ್ ಆರ್ ಡ್ಯೂ ಟು ಏಜೆಂಟ್ಸ್ ಲೈಕ್ ಬ್ಯಾಕ್ಟೀರಿಯಾ, ವೈರಸ್, ಫಂಗೈ, ಮೌಲ್ಡ್ಸ್, ಬ್ಲಡ್ ಬೋರ್ನ್ ಪ್ಯಾಥೋಜನ್ಸ್ ಎಟ್ಸೆಟ್ರಾ. ಈ ಒಂದು ಜೈವಿಕ ಅಪಾಯಕ್ಕೆ ಕಾರಣ ಏನು? ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಫಂಗೈ ಅಂದರೆ ಬೂಸ್ಟು, ಮೌಲ್ಡ್ಸ್ ಅಂದರೆ ಶಿಲೀಂಧ್ರಗಳು,
ಅಣಬೆ ರೀತಿಯ ಸಸ್ಯಗಳು. ಬ್ಲಡ್ ಬಾರ್ನ್ ಪ್ಯಾಥೋಜನ್ಸ್ ಅಂದರೆ ರಕ್ತದಲ್ಲಿರ್ತಕ್ಕಂಥ ರೋಗಾಣುಗಳು. ಉದಾಹರಣೆಗೆ ಬ್ಲಡ್, ಬಾಡಿ ಫ್ಲೂಯಿಡ್ಸ್, ಬ್ಯಾಕ್ಟೀರಿಯಾ ಅಂಡ್ ವೈರಸಸ್, ಇನ್ಸೆಕ್ಟ್ ಬೈಟ್ಸ್, ಅನಿಮಲ್ ಅಂಡ್ ಬರ್ಡ್ ಡ್ರಾಪಿಂಗ್ಸ್. ದೇ ಕಾಸ್ ವೇರಿಯಸ್ ಇಲ್ನೆಸಸ್. ಸೊ ನೋಡಿ, ಹಲವಾರು ಕಾಯಿಲೆಗಳಿಗೆ ಕಾರಣ ಆಗ್ತಕ್ಕಂಥ ಕಾರಣಗಳು ಯಾವ್ಯಾವು? ರೋಗಿಗಳ ರಕ್ತ ಅಥವಾ ದೇಹದ ದ್ರವಗಳು, ಬ್ಯಾಕ್ಟೀರಿಯಾ, ವೈರಸ್ಗಳು, ಮತ್ತು ಇನ್ಸೆಕ್ಟ್ ಬೈಟ್ಸ್ ಅಂದರೆ ಕ್ರಿಮಿಕೀಟಗಳ ಕಚ್ಚುವಿಕೆ, ಅನಿಮಲ್ ಅಂಡ್ ಬರ್ಡ್ ಡ್ರಾಪಿಂಗ್ಸ್ ಪ್ರಾಣಿಗಳು ಮತ್ತು ಪಕ್ಷಿಗಳ ಮಲ. ಇವು ಹಲವಾರು ರೀತಿಯ ಕಾಯಿಲೆಗಳನ್ನು ಉಂಟು ಮಾಡ್ತವೆ. ಸೈಕೋಸೋಷಿಯಲ್ ಹಜಾರ್ಡ್ಸ್. ಸೊ ಭಾಳ ಇಂಪಾರ್ಟೆಂಟ್ ಅಂದರೆ ಮನೋಸಾಮಾಜಿಕ ಅಪಾಯಗಳು. ಕೆಲಸದ ಒತ್ತಡದಿಂದ ಕೆಲವು ಸಾರಿ ಮನುಷ್ಯ ಮನಸ್ಸಿನ ಸ್ಥಿಮಿತವನ್ನು ಕಳ್ಕೊಳ್ತಾನೆ. ಇದನ್ನು ನಾವು ಸೈಕೋಸೋಷಿಯಲ್ ಹಜಾರ್ಡ್ ಅಂತ ಕರಿತೀವಿ. ಸೈಕೋಸೋಷಿಯಲ್ ಹಜಾರ್ಡ್ಸ್ ಆರ್ ರಿಲೇಟೆಡ್ ಟು ದಿ ವೇ work is designed, organized and managed, as well as the economic and social context of work. ಸೊ ಮನೋಸಾಮಾಜಿಕ ಕೆಲಸ ಯಾವ ರೀತಿ ಡಿಸೈನ್ ಮಾಡಲ್ಪಟ್ಟಿದೆ, ವ್ಯವಸ್ಥೆ ಮಾಡಲ್ಪಟ್ಟಿದೆ, ಯಾವ ರೀತಿ ನಿರ್ವಹಿಸಲ್ಪಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟೇ ಅಲ್ಲ, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿನೂ ಸಹ ಇದರ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ. ಸೈಕೋಸೋಷಿಯಲ್ ಹಜಾರ್ಡ್ಸ್ ಅಫೆಕ್ಟ್ ದಿ ಸೈಕೋಲಾಜಿಕಲ್ ಅಂಡ್ ಫಿಸಿಕಲ್ ವೆಲ್ ಬೀಯಿಂಗ್ ಆಫ್ ವರ್ಕರ್ಸ್. ಈ ಒಂದು ಮನೋಸಾಮಾಜಿಕ ಅಪಾಯಗಳು ಮನುಷ್ಯನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ಉದಾಹರಣೆಗೆ ಆಕ್ಯುಪೇಷನಲ್ ಸ್ಟ್ರೆಸ್ ಅಂಡ್ ವರ್ಕ್ ಪ್ಲೇಸ್ ವೈಲೆನ್ಸ್, ಡಿಸೊಬಿಡಿಯನ್ಸ್, ಅಬ್ಯೂಸಿವ್ ವರ್ಡ್ಸ್. ಆಕ್ಯುಪೇಷನಲ್ ಸ್ಟ್ರೆಸ್ ಕೆಲಸದ ಮೇಲಿನ ಒತ್ತಡ, ವರ್ಕ್ ಪ್ಲೇಸ್ ವೈಲೆನ್ಸ್ ಕೆಲಸ ಮಾಡುವ ಸ್ಥಳದಲ್ಲಿ ಹಿಂಸೆ, ಡಿಸೊಬಿಡಿಯನ್ಸ್ ಅವಿಧೇಯತೆ, ಅಬ್ಯೂಸಿವ್ ವರ್ಡ್ಸ್ ನಿಂದನೀಯ ಮಾತುಗಳು, ಸೆಕ್ಷುಯಲ್ ಹರಾಸ್ಮೆಂಟ್ ಲೈಂಗಿಕ ಕಿರುಕುಳ, ಹಜಾರ್ಡ್ಸ್ ಡ್ಯೂ ಟು ಸ್ಮೋಕಿಂಗ್, ಡ್ರಿಂಕ್ಸ್ ಅಂಡ್ ಡ್ರಗ್ಸ್. ಅಷ್ಟೇ ಅಲ್ಲ, ಧೂಮಪಾನ, ಮದ್ಯಪಾನ ಅಥವಾ ಇನ್ಯಾವುದೇ ರೀತಿಯ ಮಾದಕ ದ್ರವ್ಯಗಳ ಪ್ರಭಾವದಿಂದನೂ ಸಹ ಈ ಒಂದು ಅಪಾಯ ಉಂಟಾಗುತ್ತೆ. ಆಕ್ಯುಪೇಷನಲ್ ಡಿಸೀಸಸ್ ಅಂಡ್ ಇಟ್ಸ್ ಪ್ರಿವೆನ್ಷನ್. ಔದ್ಯೋಗಿಕ ಕಾಯಿಲೆಗಳು ಮತ್ತು ಅವುಗಳನ್ನು ತಡೆಗಟ್ಟುವ ವಿಧಾನ. Occupational disease illness occur because of the conditions or environment of the employment. ಮೊದಲು ಆಕ್ಯುಪೇಷನಲ್ ಡಿಸೀಸ್ ಅಂದ್ರೆ ಏನು? ಕೆಲಸ ಮಾಡುವ ಸ್ಥಳದಲ್ಲಿನ ವಾತಾವರಣದಿಂದ ಉಂಟಾಗ್ತಕ್ಕಂಥ ಕಾಯಿಲೆಗೆ ನಾವು ಆಕ್ಯುಪೇಷನಲ್ ಡಿಸೀಸ್ ಅಂತ ಕರಿತೀವಿ. ಅನ್ಲೈಕ್ ಆಕ್ಸಿಡೆಂಟ್ಸ್, there is time elapse between exposure to the cause and development of symptoms. ಆಕ್ಸಿಡೆಂಟ್ನಲ್ಲಿ ಯಾವುದೇ ಒಂದು ಪರಿಣಾಮ ತಕ್ಷಣ ಕಾಣಿಸ್ಕೊಳ್ಳುತ್ತೆ. ಆದರೆ ಆಕ್ಯುಪೇಷನಲ್ ಡಿಸೀಸ್ನಲ್ಲಿ ಆ ಒಂದು ಕೆಲಸದ ವಾತಾವರಣಕ್ಕೂ ಮತ್ತು ಅದರ ಲಕ್ಷಣಗಳು ಕಾಣಿಸಿಕೊಳ್ಳುವುದಕ್ಕೂ ಬಹಳಷ್ಟು ಸಮಯದ ಅಂತರ ಇರುತ್ತೆ. ಆದ್ದರಿಂದ ಇದನ್ನು ನಾವು ಈಸಿಯಾಗಿ ಕಂಡುಹಿಡಿಯಲಿಕ್ಕಾಗಲ್ಲ. ಸಮಟೈಮ್ಸ್ ಸಿಂಪ್ಟಮ್ಸ್ ಮೇ ನಾಟ್ ಅಪಿಯರ್ ಫಾರ್ ಮೆನಿ ಇಯರ್ಸ್ ಅಂಡ್ ಹೆನ್ಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ವರ್ಕ್ ಅಂಡ್ ಡಿಸೀಸ್ ಈಸ್ ಇಗ್ನೋರ್ಡ್. ಕೆಲವು ಸಾರಿ ರೋಗ ಲಕ್ಷಣಗಳು ಬಹಳಷ್ಟು ವರ್ಷಗಳ ನಂತರ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಆ ಒಂದು ಕೆಲಸಕ್ಕೂ ಆ ಒಂದು ಕಾಯಿಲೆಗೂ ರಿಲೇಶನ್ಶಿಪ್ಪನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಉದಾಹರಣೆ ಯಾವ್ಯಾವು ಆಕ್ಯುಪೇಷನಲ್ ಡಿಸೀಸು? ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಲೀಡ್ಸ್ ಟು ಹೀಟ್ ಸ್ಟ್ರೋಕ್. ತುಂಬ ಅತಿಯಾದ ಶಾಖದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಹೀಟ್ ಸ್ಟ್ರೋಕ್ ಅಥವಾ ಹೀಟ್ ಎಕ್ಸಾಷನ್ಗೆ ಎಡೆ ಮಾಡಿಕೊಡುತ್ತೆ. ಡಸ್ಟ್, ಗ್ಯಾಸ್, ಫ್ಯೂಮ್ಸ್ ಕಾಸ್ ಡಿಸೀಸಸ್ ಆಫ್ ದಿ ರೆಸ್ಪಿರೇಟರಿ ಟ್ರ್ಯಾಕ್ಟ್, ಲಂಗ್ಸ್, ಸ್ಕಿನ್ ಆರ್ ಮಸಲ್ಸ್ ಆ್ಯಂಡ್ ಜಾಯಿಂಟ್ಸ್. ಧೂಳು, ವಿಷವಾಯುಗಳು ಮತ್ತು ಫ್ಯೂಮ್ಸ್ ಅಂದರೆ ಧೂಮ, ರಾಸಾಯನಿಕ ಧೂಮಗಳು ಏನು ಮಾಡ್ತವೆ? ಇವು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂದರೆ ಶ್ವಾಸನಾಳ, ಲಂಗ್ಸ್ ಅಂದರೆ ಶ್ವಾಸಕೋಶ, ಅಷ್ಟೇ ಅಲ್ಲದೆ ಸ್ಕಿನ್ ಆರ್ ಮಸಲ್ಸ್ ಚರ್ಮ ಅಥವಾ ಸ್ನಾಯುಗಳ ಕಾಯಿಲೆಗಳನ್ನು ತಂದೊಡ್ಡುತ್ತೆ. ಎಕ್ಸೆಸಿವ್ ನಾಯ್ಸ್ ಕಾಸಸ್ ಹಿಯರಿಂಗ್ ಲಾಸ್. ಬಹಳಷ್ಟು ಕಾಲ ದೀರ್ಘಕಾಲದವರೆಗೆ ಅತಿಯಾದ ಶಬ್ದಕ್ಕೆ ನಮ್ಮನ್ನು ನಾವು ಎಕ್ಸ್ಪೋಸ್ ಮಾಡಿಕೊಂಡಾಗ ಕಿವಿಯ ಶ್ರವಣ ಶಕ್ತಿ ಕುಂದುವ ಅಥವಾ ಸಂಪೂರ್ಣ ಕಳೆದು ಹೋಗ್ತಕ್ಕಂಥ ಚಾನ್ಸ್ ಇರುತ್ತೆ. ಕಿವುಡಾಗ್ತಕ್ಕಂಥ ಚಾನ್ಸ್ ಇರುತ್ತೆ. ಎಕ್ಸ್ಪೋಜರ್ ಟು ಇನ್ಫ್ರಾರೆಡ್ ಆರ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಆರ್ ರೇಡಿಯೋ ಆಕ್ಟಿವ್ ಸಬ್ಸ್ಟಾನ್ಸಸ್ ಎಕ್ಸ್ರೇಸ್ ಲೀಡ್ ಟು ರೇಡಿಯೇಷನ್ ಸಿಕ್ನೆಸ್. ಸೊ ಅಲ್ಟ್ರಾವೈಲೆಟ್ ರೇಸ್, ಇನ್ಫ್ರಾರೆಡ್ ರೇಸ್, ರೇಡಿಯೋ ಆಕ್ಟಿವ್ ಸಬ್ಸ್ಟಾನ್ಸಸ್ ಅಂದರೆ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸ್ಗೆ ಮತ್ತು ಎಕ್ಸ್ರೇಗಳಿಗೆ ನಮ್ಮನ್ನು ನಾವು ಒಡ್ಡಿಕೊಳ್ಳೋದ್ರಿಂದ ರೇಡಿಯೇಷನ್ ಸಿಕ್ನೆಸ್ ಬರುತ್ತೆ ಅಥವಾ ಅಕ್ಯೂಟ್ ರೇಡಿಯೇಷನ್ ಸಿಂಡ್ರೋಮ್ ಅಂತ ಕರಿತೀವಿ, ಅಥವಾ ರೇಡಿಯೇಷನ್ ಪಾಯ್ಸನಿಂಗ್ ಅಂತಲೂ ಇದನ್ನು ನಾವು ಕರಿತೀವಿ.
ಎಕ್ಸ್ಪೋಜರ್ ಟು ಹೈ ಎನರ್ಜಿ ರೇಡಿಯೇಷನ್ ಮೇ ಕಾಸ್ ಕ್ಯಾನ್ಸರ್. ತುಂಬ ಹೆಚ್ಚಿನ ಮಟ್ಟದ ರೇಡಿಯೇಷನ್ಗೆ ಒಡ್ಡಿಕೊಂಡಾಗ ಕ್ಯಾನ್ಸರ್ ಸಹ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಡಸ್ಟ್ ಅಂಡ್ ಫೈಬರ್ ಕಾಸ್ ಲಂಗ್ ಡಿಸೀಸಸ್. ಧೂಳು ಮತ್ತು ನಾರಿನ ಅಂಶಗಳು ಲಂಗ್ ಡಿಸೀಸ್ ಅಂದರೆ ಶ್ವಾಸಕೋಶದ ಕಾಯಿಲೆಗಳನ್ನು ತಂದೊಡ್ತವೆ. ವರ್ಕರ್ಸ್ ಎಕ್ಸ್ಪೋಸ್ಡ್ ಟು ಸಿಲಿಕಾ, ಬೆರಿಲಿಯಂ, ಬಾಕ್ಸೈಟ್ ಅಂಡ್ ಐರನ್ ಓರ್ ಡಸ್ಟ್ ಇನ್ ಮೈನ್ಸ್ ಅಂಡ್ ಗ್ರಾನೈಟ್ ವರ್ಕ್ಸ್ ಸಫರ್ ಫ್ರಮ್ ಸಿಲಿಕೋಸಿಸ್ ಅಂಡ್ ನ್ಯೂಮೋಕೋನಿಯೋಸಿಸ್. ನೋಡಿ, ಯಾವ ವ್ಯಕ್ತಿಗಳು ಸಿಲಿಕಾ, ಬೆರಿಲಿಯಂ, ಬಾಕ್ಸೈಟ್ ಅಥವಾ ಐರನ್ ಓರ್ ಮೈನ್ಸ್ ಅಲ್ಲಿ ಕೆಲಸ ಮಾಡ್ತಾರೋ ಅಥವಾ ಗ್ರಾನೈಟ್ ವರ್ಕ್ಸ್ ಅಲ್ಲಿ ಕೆಲಸ ಮಾಡ್ತಾರೋ ಅವರು ಸಿಲಿಕೋಸಿಸ್ ಮತ್ತೆ ನ್ಯೂಮೋಕೋನಿಯೋಸಿಸ್ ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಇವೆರಡು ಸಹ ಶ್ವಾಸಕೋಶದ ಕಾಯಿಲೆಗಳು. ಆಸ್ಬೆಸ್ಟೋಸ್ ಕಾಸಸ್ ಕ್ಯಾನ್ಸರ್. ಮೀಸೋಥಿಲಿಯೋಮಾ ಅಂತಕ್ಕಂಥದ್ದು ಆಸ್ಬೆಸ್ಟೋಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ವರ್ಕರ್ಸ್ಗೆ ಬರ್ತಕ್ಕಂಥ ಕ್ಯಾನ್ಸರ್ನ ಒಂದು ವಿಧ. ಇದು ಶ್ವಾಸಕೋಶದ ಕ್ಯಾನ್ಸರ್ ಆಗಿರುತ್ತೆ. ನೆಕ್ಸ್ಟ್, ಫ್ಯೂಮ್ಸ್, ಸ್ಮೋಕ್ ಆ್ಯಂಡ್ ಟಾಕ್ಸಿಕ್ ಲಿಕ್ವಿಡ್ಸ್ ಆನ್ ಎಂಟ್ರಿಂಗ್ ಥ್ರೂ ದಿ ಸ್ಕಿನ್, respiratory tract or digestive tract cause serious and often fatal illness. ಸೊ ರಾಸಾಯನಿಕ ಧೂಮಗಳು ಅಥವಾ ಹೊಗೆ, ಟಾಕ್ಸಿಕ್ ಲಿಕ್ವಿಡ್ಸ್, ವಿಷಕಾರಿ ದ್ರಾವಣಗಳು ಇವು ಚರ್ಮ ಅಥವಾ ಶ್ವಾಸನಾಳ ಅಥವಾ ಅನ್ನನಾಳದ ಮುಖಾಂತರ ದೇಹದೊಳಗೆ ಸೇರಿದ್ರೆ ತುಂಬ ಮಾರಣಾಂತಿಕವಾದ ಕಾಯಿಲೆಗಳನ್ನು ತಂದೊಡ್ತವೆ. ಅದರಿಂದ ಪಾಯ್ಸನಿಂಗ್ ಆಗುತ್ತೆ. ಉದಾಹರಣೆಗೆ ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಟೆಟ್ರಾಕ್ಲೋರೈಡ್, ಕ್ಲೋರಿನ್, ಸೈನೈಡ್, ಮರ್ಕ್ಯುರಿ, ಲೆಡ್ ಆ್ಯಂಡ್ ಫಾಸ್ಫರಸ್ ಇವೆಲ್ಲವೂ ಸಹ ಶರೀರದೊಳಗೆ ಸೇರಿದರೆ ತುಂಬ ಮಾರಣಾಂತಿಕವಾದಂಥ ಪರಿಣಾಮವನ್ನು ಬೀರ್ತವೆ. ನಿನ್ನೆ ಉನ್ಮೇಶ್ ಸರ್ ಮಾಡಿರುವಂಥ PPE ಬಗೆಗಿನ ವಿಡಿಯೋನ ಸಹ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಅದನ್ನು ಸಹ ಕಡೆವರೆಗೂ ನೋಡಿ ಆನ್ಸರ್ ಮಾಡಿ. ಅದರ ಲಿಂಕನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಲ್ಲಿಗೆ ಈ ದಿನದ ತರಗತಿ ಮುಕ್ತಾಯ ಆಗುತ್ತೆ. ಎಂದಿನಂತೆ ವಿಡಿಯೋನ ಮೊದಲಿನಿಂದ ಕಡೆಯವರೆಗೂ ನೋಡಿ ಅಸೈನ್ಮೆಂಟ್ ಕ್ವಶನ್ಸ್ನ ಆನ್ಸರ್ ಮಾಡಿ ವಾಟ್ಸಪ್ ಮಾಡಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಮೀಟ್ ಆಗೋಣ. ಟಿಲ್ ದೆನ್, ಗುಡ್ ಬೈ.